ಹಾಯ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಂಟ್ರೋಲ್ ಅನ್ನೋ ಅದನ್ನ ಬಳಸ್ಕೊಂಡು ಹಿಯರ್ ಈಸ್ ಎ ಲೀಸ್ಟ್ ಆಫ್ ಕಾಮನ್ ಕಂಟ್ರೋಲ್. ಕಾಮನ್ ಆಗಿ ಕಂಟ್ರೋಲ್ ಇರುತ್ತೆ, ಮತ್ತೆ ಲೆಟರ್ ಎ ಟು ಝೆಡ್ ಲೆಟರ್ನ ಬಳಸೋದು. ಕಂಟ್ರೋಲ್ ಮತ್ತೆ ಎ ಟು ಝೆಡ್ ಲೆಟರ್ನ ಬಳಸಿ ಶಾರ್ಟ್ ಕಟ್ ಕೀನ ಹೇಳ್ಕೊಡ್ತೀನಿ ಗೈಸ್. ಅಂದ್ರೆ ನೀವು ಈಗ ಯಾವ್ದಾದ್ರು ಲ್ಯಾಪ್ಟಾಪ್ ಅಥವಾ ಪಿ ಸಿಲಿ ವರ್ಕ್ ಮಾಡೋದಕ್ಕೆ ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ ಆ ಥರ ಶಾರ್ಟ್ ಕಟ್ ಕೀಸ್ನ ಹೇಳ್ತೀನಿ ಗೈಸ್. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮ್ಮ ಸೇವ್ ಕೂಡ ಟೈಮ್ ಕೂಡ ಸೇವ್ ಆಗುತ್ತೆ ಗೈಸ್. ಹೇಗೆ ಅಂತ ಹೇಳ್ತೀನಿ ನೋಡಿ ಗೈಸ್. ಒಂದೇದು ಕಂಟ್ರೋಲ್ ಎ, ಸೆಲೆಕ್ಟ್ ಆಲ್. ಫಾರ್ ಎಕ್ಸಾಂಪಲ್, ನೀವು ಒಂದು ಯಾವ್ದಾದ್ರು ಒಂದು ಪೇಜಿಗೆ ಹೋಗ್ತೀರಿ ಅಂತ ತಿಳ್ಕೊಳ್ಳಿ, ಅದ್ರಲ್ಲಿ ಒಂದಷ್ಟು ಬರ್ದಿರುತ್ತೆ. ಕಂಟ್ರೋಲ್ ಎ ಹೊಡೆದ ತಕ್ಷಣ ಅದಿಷ್ಟು ಸೆಲೆಕ್ಟ್ ಆಗುತ್ತೆ. ಓಕೆ, ಅದಿಷ್ಟು ಸೆಲೆಕ್ಟ್ ಆಗುತ್ತೆ. ಅದ್ರಲ್ಲಿ ಏನಿರುತ್ತೆ ಅದಿಷ್ಟು ಸೆಲೆಕ್ಟ್ ಆಲ್. ಅಂದ್ರೆ ನೀವು ಹಿಂಗೆ ಇದ್ರಲ್ಲಿ ಹಿಂಗೆ ಮೌಸಲ್ಲಿ ಹಿಂಗೆ ಡ್ರಾಗ್ ಮಾಡ್ತಿರಲ್ಲ, ಎಳಿತಿರಲ್ಲ, ಅಂದ್ರೆ ಹಿಂಗೆ ಸೆಲೆಕ್ಟ್ ಮಾಡ್ತಿರಲ್ಲ, ಅದು ಬೇಡ. ಕಂಟ್ರೋಲ್ ಎ ಹೊಡೆದ ತಕ್ಷಣ ಸೆಲೆಕ್ಟ್ ಆಗುತ್ತೆ. ಇದೊಂದು ಶಾರ್ಟ್ ಕಟ್. ನೆಕ್ಸ್ಟ್ ಕಂಟ್ರೋಲ್ ಬಿ, ಬೋಲ್ಡ್. ಅಂದ್ರೆ ಈಗ ಇಲ್ಲಿ ನೋಡಿ, ಹಿಯರ್ ಎ ಲೀಸ್ಟ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ಹೊಡೆದ್ರೆ ಅದು ಬೋಲ್ಡ್ ಆಗುತ್ತೆ. ಅಂದ್ರೆ ಅದು ಸ್ವಲ್ಪ ದಪ್ಪ ಕಾಣುತ್ತೆ, ಎದ್ದು ಕಾಣುತ್ತೆ. ಅದನ್ನ ಕಂಟ್ರೋಲ್ ಬಿ ಆದ್ರೆ ಬೋಲ್ಡ್ ಆಗುತ್ತೆ. ಕಂಟ್ರೋಲ್ ಸಿ ಅಂದ್ರೆ ಕಾಪಿ. ಕಾಪಿ ಅಂದ್ರೆ ಯಾವ್ದಾದ್ರು ಒಂದಷ್ಟು ಬರ್ದಿರ್ತೀರಪ್ಪ, ಏನೋ ಬರ್ದಿರ್ತೀರಿ, ಅದನ್ನ ಸೆಲೆಕ್ಟ್ ಮಾಡಿದ್ದೀರಿ, ಬೋಲ್ಡ್ ಮಾಡಿದ್ರಿ, ಆಮೇಲೆ ಕಂಟ್ರೋಲ್ ಸಿ ಹೊಡೆದ ತಕ್ಷಣ ಅದು ಕಾಪಿ ಆಗುತ್ತೆ. ಅಂದ್ರೆ ಸೆಲೆಕ್ಟ್ ಮಾಡಿರ್ಬೇಕು, ಆಮೇಲೆ ಕಂಟ್ರೋಲ್ ಸಿ ಹೊಡೆದ್ರೆ ಕಾಪಿ ಆಗುತ್ತೆ. ಆಮೇಲೆ ಕಂಟ್ರೋಲ್ ಡಿ, ಬುಕ್ ಮಾರ್ಕ್ ಆರ್ ಆಡ್ ಎ ಟು ಫೇವರೇಟ್. ಬುಕ್ ಮಾರ್ಕ್ ಅಂದ್ರೆ ಈಗ MS ವರ್ಡ್ ಅಲ್ಲಿ ಏನಾದ್ರು ಇದ್ರೆ ಕಂಟ್ರೋಲ್ ಡಿ ಹೊಡೆದ ತಕ್ಷಣ ಬುಕ್ ಮಾರ್ಕ್ ಬರುತ್ತೆ. ಮತ್ತೆ ಆರ್ ಆಡ್ ಟು ಫೇವರೇಟ್ ಅಂದ್ರೆ ಅದನ್ನ ಕಂಟ್ರೋಲ್ ಡಿ ಹೊಡೆದ್ರೆ ಫೇವರೇಟಿಗೆ ಅದು ಸೇವ್ ಮಾಡೋಕ್ಕೆ ನಿಮಗೆ ತೋರಿಸುತ್ತೆ. ಫೇವರೇಟ್ ಅಲ್ಲಿ ಸೇವ್ ಮಾಡಿರ್ಬೋದು, ಅಂದ್ರೆ ಸ್ಟಾರ್ ಆಶ್ ಆ ತರ ಸೇವ್ ಮಾಡ್ತಿರಲ್ಲ ಆ ತರ. ಮೊಬೈಲ್ ಅಲ್ಲಿ ಎಕ್ಸಾಮ್ ಸೇವ್ ಮಾಡ್ತಾರೆ ಅದೇ. ಕಂಟ್ರೋಲ್ ಇ ಹೊಡೆದ್ರೆ ಸೆಂಟರ್ ಟೆಕ್ಸ್ಟ್. ಕಂಟ್ರೋಲ್ ಇ ಹೊಡೆದ ತಕ್ಷಣ ಸೆಂಟರ್ ಟೆಕ್ಸ್ಟ್ ಅಂದ್ರೆ ಮಿಡಲ್ ಅಲ್ಲಿ ಟೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಕಂಟ್ರೋಲ್ F ಹೊಡೆದ್ರೆ ಫೈಂಡ್, ಏನಾದ್ರು ಒಂದು ಲೆಟರ್ನ ಫೈಂಡ್ ಮಾಡೋದು. ಕಂಟ್ರೋಲ್ G ಹೊಡೆದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಗೆ ಲೆಟರ್ ಫೈಂಡ್ ಔಟ್ ಮಾಡೋದಂದ್ರೆ, ಒಂದಷ್ಟು ನೋಟ್ಸ್ನ ಏನಂದ್ರೆ ಏನಾದ್ರು ಒಂದು PDF ನ ಬರ್ದಿರ್ತೀರಿ, ಕಂಟ್ರೋಲ್ F ಅಂತ ಹೊಡೆದ ತಕ್ಷಣ ಇಲ್ಲಿ ನಿಮ್ ಯಾವ್ದಾದ್ರು ಒಂದು ಲೆಟರ್ನ ಬರೀತೀರಿ. ಲೆಟರ್ ಬರೆದ ತಕ್ಷಣ ಅದು ಫೈಂಡ್ ಔಟ್ ಮಾಡುತ್ತೆ. ನೆಕ್ಸ್ಟ್ 7th ಒನ್, ಕಂಟ್ರೋಲ್ G, ಗೋ ಟು ಸ್ಪೆಸಿಫೈ ದ ಪೇಜ್ ಆರ್ ಲೊಕೇಶನ್. ಸ್ಪೆಸಿಫೈ ಮಾಡುತ್ತೆ ಪೇಜ್ ನಂಬರ್ನ ಹೊಡೆದ ತಕ್ಷಣ ಆ ನಮ್ಮ ಪೇಜ್ನ ಸ್ಪೆಸಿಫೈ ಮಾಡುತ್ತೆ, ಮತ್ತೆ ಲೊಕೇಶನ್ ಸ್ಪೆಸಿಫೈ ಮಾಡುತ್ತೆ. ಇದು MS ವರ್ಡ್ ಅಲ್ಲಿ ಯೂಸ್ ಆಗುತ್ತೆ. ನೀವು ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಅಂದ್ರೆ MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲದರಲ್ಲೂ ಇದಿಷ್ಟು ಯೂಸ್ ಆಗುತ್ತೆ. 7th ಅವರಿಗೆ ಇದು ಹೆಚ್ಚು ಅಷ್ಟೇ ಯೂಸ್ ಆಗುತ್ತೆ. ಅಂದ್ರೆ ಕಂಟ್ರೋಲ್ H ಅಂದ್ರೆ ರಿಪ್ಲೇಸ್ ಆಗುತ್ತೆ, ಅಂದ್ರೆ ಮತ್ತೆ ರಿಪ್ಲೇಸ್ ಆಗಿ ಬೇರೆದು ಬರುತ್ತೆ. ಕಂಟ್ರೋಲ್ ಐ ಅಂದ್ರೆ ಇಟಾಲೈಸ್, ಅಂದ್ರೆ ಈಗ ಕ್ರಾಸ್ ಲೆಟರ್ ಬರುತ್ತೆ. ಕಂಟ್ರೋಲ್ ಜೆ ಅಂದ್ರೆ ಜಸ್ಟಿಫೈ ಟೆಕ್ಸ್ಟ್. ಕಂಟ್ರೋಲ್ ಜೆ ಅಂದ್ರೆ ಜಸ್ಟಿಫೈ ನ ಟೆಕ್ಸ್ಟ್ ಮಾಡುತ್ತೆ. ಕಂಟ್ರೋಲ್ ಕೆ ಹೊಡೆದೆ ಇನ್ಸರ್ಟ್ ದ ಹೈಪರ್ ಲಿಂಕ್ ಆಗುತ್ತೆ. ಅದು ಆ ಲೆಟರ್ ಈಗ ಏನಾದ್ರು ಒಂದು ಈಗ ಬರ್ದಿರ್ತೀರಪ್ಪ, ಲರ್ನ್ ಕೋಡ್ ವಿತ್ ಟೆಕ್ ಅಂತ ಬರ್ದಿರ್ತೀರಿ, ಅದನ್ನ ಈಗ ಕಂಟ್ರೋಲ್ ಕೆ ಹೊಡೆದ ತಕ್ಷಣ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಕೆ ಹೊಡೆದ ತಕ್ಷಣ ಇನ್ಸರ್ಟ್ ದ ಹೈಪರ್ ಲಿಂಕ್ ಅಂತ ಬರುತ್ತೆ. ಹೈಪರ್ ಲಿಂಕ್ ಅಂದ್ರೆ MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಹಾಗೆ ಬರುತ್ತೆ, ಹೈಪರ್ ಲಿಂಕ್ ಆಗುತ್ತೆ. ಕಂಟ್ರೋಲ್ ಎಲ್ ಹೊಡೆದ್ರೆ ಈಗ ಯಾವ್ದಾರು ಒಂದಷ್ಟನ್ನ ಸೆಲೆಕ್ಟ್ ಮಾಡಿ ಎಲ್ ಹೊಡೆದ ತಕ್ಷಣ ಲೆಫ್ಟ್ ಅಲೈನ್ ಟೆಕ್ಸ್ಟ್, ಲೆಫ್ಟ್ ಸೈಡಿಗೆ ಅಲೈನ್ ಆಗುತ್ತೆ ಟೆಕ್ಸ್ಟ್. ಕಂಟ್ರೋಲ್ ಎಂ ಹೊಡೆದ್ರೆ ಇಂಡೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ನೆಕ್ಸ್ಟ್ ಬರುತ್ತೆ ನೋಡಿ. ಕಂಟ್ರೋಲ್ ಎನ್ ಅಂದ್ರೆ ನ್ಯೂ, ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ ಆರ್ ವಿಂಡೋ. ಕಂಟ್ರೋಲ್ ಏನ್ ಹೊಡೆದ್ರೆ ನ್ಯೂ ಡಾಕ್ಯುಮೆಂಟ್ ಅನ್ನೋದು ಇದಾಗುತ್ತೆ. ಕಂಟ್ರೋಲ್ ಓ ಹೊಡೆದ್ರೆ ಓಪನ್, ಅಂದ್ರೆ ನೀವು ಏನೇನು ಸೇವ್ ಮಾಡಿದ್ರಾ ಅದೆಲ್ಲ ಓಪನ್ ಆಗುತ್ತೆ. ಫೋಲ್ಡರ್ ಎಲ್ಲಿದೆ ಏನಿದೆ ಅದು ಓಪನ್ ಆಗುತ್ತೆ. ಕಂಟ್ರೋಲ್ ಪಿ ಅಂದ್ರೆ ಪ್ರಿಂಟ್ ಮಾಡಿದ್ರೆ ಯಾವ್ದಾದ್ರು ಒಂದು ಪೇಜ್ ನ ನೀವು ಪ್ರಿಂಟ್ ಮಾಡಬೇಕು. ನಿಮ್ಮ ಹತ್ರ ಪ್ರಿಂಟರ್ ಇದೆ, ಅದನ್ನು ನೀವು ಲ್ಯಾಪ್ಟಾಪ್ ಅಥವಾ PC ಗೆ ಕನೆಕ್ಟ್ ಮಾಡಿದ ತಕ್ಷಣ ಕಂಟ್ರೋಲ್ ಪಿ ಅನ್ನೋದು ಯೂಸ್ ಮಾಡ್ತಿದ್ರೆ ನಿಮಗೆ ಶಾರ್ಟ್ ಕಟ್ ಆಗುತ್ತೆ. ಪಟ್ಟ ಕಂಟ್ರೋಲ್ ಪಿ ಹೊಡೆದ್ರೆ ಪ್ರಿಂಟ್ ಅಂತ ಕೊಟ್ಬಿಟ್ರೆ ಪ್ರಿಂಟ್ ಆಗ್ಬಿಡುತ್ತೆ. ಯಾವ ಪೇಜ್ ಪ್ರಿಂಟ್ ಆಗಬೇಕು ಅದು ಕಂಟ್ರೋಲ್ ಪಿ ಅಂತ ಹೊಡೆದ್ರೆ ಪ್ರಿಂಟ್ ಆಗ್ಬಿಡುತ್ತೆ. ಇದು ಮತ್ತು ತುಂಬಾ ಶಾರ್ಟ್ ಕಟ್ ಆಗುತ್ತೆ. ಬೇಗ ನೀವು ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗ ನೀವು ಯಾವುದೇ ಕೆಲಸ ಕೂಡ ಮಾಡಬಹುದು. ಕಂಟ್ರೋಲ್ ಕ್ಯೂ ಹೋದ್ರೆ ಕ್ವೈಟ್ ಅಂದ್ರೆ ಕ್ಲೋಸ್ ದ ಅಪ್ಲಿಕೇಶನ್. ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಇರ್ತೀರಿ, ಈಗ ಕಂಟ್ರೋಲ್ ಕ್ಯೂ ಹೊಡೆದ ತಕ್ಷಣ ಅಪ್ಲಿಕೇಶನ್ ಇಂದ ಕ್ಲೋಸ್ ಆಗಿ ಹೊರಗೆ ಬರ್ತೀರಿ, ಎಸ್ಕೇಪ್ ತರ. ಕಂಟ್ರೋಲ್ ಆರ್ ರೈಟ್ ಅಲೈನ್ ಟೆಕ್ಸ್ಟ್. ಕಂಟ್ರೋಲ್ ಆರ್ ಹೊಡೆದ್ರೆ ರೈಟ್ ಸೈಡ್ಗೆ ಆ ಟೆಕ್ಸ್ಟ್ ಅಲೈನ್ ಆಗುತ್ತೆ. ಕಂಟ್ರೋಲ್ ಎಸ್ ಹೊಡೆದ್ರೆ ಸೇವ್ ಆಗುತ್ತೆ. ಅಂದ್ರೆ ಯಾವ್ದಾರು ಬರ್ದಿರ್ತೀರ, ಏನಾದ್ರು ಒಂದು ಡಾಕ್ಯುಮೆಂಟ್ ಅಲ್ಲಿ ಬರ್ದಿರ್ತೀರ, ನೋಟ್ಸ್ ಏನಾದ್ರು PDF ನ ಏನೋ ಒಂದು ಬರ್ದಿರ್ತೀರ, ಅದನ್ನ ನೀವು MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಅಥವಾ ನೋಟ್ ಪ್ಯಾಡ್ ಯಾವ್ದಾದ್ರು ಒಂದು ಟೆಕ್ಸ್ಟ್ ಎಡಿಟರ್ ಅಲ್ಲಿ ಬರ್ದಿರ್ತೀರ. ಬರೆದ ತಕ್ಷಣ ಕಂಟ್ರೋಲ್ ಎಸ್ ಹೊಡೆದ್ರೆ ಸೇವ್ ಅಂತ ತೋರಿಸುತ್ತೆ, ಸೇವ್ ಆಗುತ್ತೆ. ಅದು ಶಾರ್ಟ್ ಕಟ್ ಸೇವ್ ಮಾಡೋಕೆ. ಕಂಟ್ರೋಲ್ ಟಿ ಹೊಡೆದ್ರೆ ನ್ಯೂ ಟ್ಯಾಬ್ ಇನ್ ಎ ಬ್ರೌಸರ್.
ನೀವು ಟ್ಯಾಬ್ ಬರ್ತಾ ಹೋಗುತ್ತೆ. ಕಂಟ್ರೋಲ್ ಟಿ ಹೊಡೆದ್ರೆ ಟ್ಯಾಬ್ ಪ್ರೆಸ್ ಆಗುತ್ತಾ ಹೋಗುತ್ತೆ. ನೀವು ಬರುತ್ತೆ. ಕಂಟ್ರೋಲ್ ಯು ಹೊಡೆದ್ರೆ ಅಂಡರ್ಲೈನ್, ಯಾವ್ದಾದ್ರು ಒಂದು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಯು ಹೊಡೆದ ತಕ್ಷಣ ಅದಿಷ್ಟು ಟೆಕ್ಸ್ಟ್ ಅಂಡರ್ಲೈನ್ ಆಗುತ್ತೆ. ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಆಗುತ್ತೆ. ಫಸ್ಟ್ ಕಾಪಿ ಮಾಡಿರ್ಬೇಕು ಅಥವಾ ಕಟ್ ಮಾಡಿರ್ಬೇಕು, ಆಮೇಲೆ ಕಂಟ್ರೋಲ್ ವಿ ಹೊಡೆದ ತಕ್ಷಣ ಪೇಸ್ಟ್ ಆಗುತ್ತೆ. ಕಂಟ್ರೋಲ್ ಡಬ್ಲ್ಯೂ ಹೊಡೆದ್ರೆ ಕ್ಲೋಸ್ ದ ವಿಂಡೋ ಆರ್ ಟ್ಯಾಬ್, ವಿಂಡೋ ಮತ್ತೆ ಟ್ಯಾಬ್ ಕ್ಲೋಸ್ ಆಗುತ್ತೆ. ಕಂಟ್ರೋಲ್ ಎಕ್ಸ್ ಹೊಡೆದ್ರೆ ಕಟ್ ಆಗುತ್ತೆ. ಯಾವ್ದಾದ್ರು ಒಂದಷ್ಟು ಬರ್ದಿರ್ತೀರ ಅದಿಷ್ಟನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಕ್ಸ್ ಅಂತ ಹೊಡೆದ ತಕ್ಷಣ ಕಟ್ ಆಗುತ್ತೆ. ನೀವು ಇಲ್ಲಾಂದ್ರೆ ತುಂಬಾ ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಕಟ್ ಅನ್ನೋದು ಹುಡುಕಿ ಕಟ್ ಮಾಡ್ಬೇಕು. ಇಲ್ಲ ಕಂಟ್ರೋಲ್ ಎಕ್ಸ್ ಹೊಡೆದ್ರೆ ಕಟ್ ಆಗ್ಬಿಡುತ್ತೆ ಅಷ್ಟೇ, ಸಿಂಪಲ್. ಕಂಟ್ರೋಲ್ ವೈ ಅಂದ್ರೆ ರೀಡು, ಅಂದ್ರೆ ಪೇಜ್ ನ ರೀಡ್ ಮಾಡೋದು. ಕಂಟ್ರೋಲ್ ಝೆಡ್ ಅಂದ್ರೆ ಅಂಡು, ಅಂದ್ರೆ ಈಗ ನೀವು ಏನಾದ್ರು ಒಂದು ಬರ್ದಿರ್ತೀರ ಅದು ಪಟ್ಟ ತಪ್ಪಾಯ್ತು, ಮೊದಲು ಓದಿ ಸರಿ ಇರುತ್ತೆ, ಅವಾಗ ಇಲ್ಲೊಂದು ಅಂಡೋ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತಾ ಕೂರ್ಬೇಕು. ಅದಕ್ಕಿಂತ ಕಂಟ್ರೋಲ್ ಝೆಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಏನೇ ಇದು ಪಿ ಸಿಲಿ ಕೀಬೋರ್ಡ್ ಏನಾದ್ರು ಕಂಟ್ರೋಲ್ ಝೆಡ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಅಂಡು ಆಗುತ್ತೆ, ಅಂದ್ರೆ ಹಿಂದೆ ಹೋಗುತ್ತೆ, ಹಿಂದೆ ಹೋಗುತ್ತೆ. ಇದಿಷ್ಟು ಬೇಸಿಕ್ ಕಂಟ್ರೋಲ್ ನ ಯೂಸ್ ಮಾಡ್ಕೊಂಡು ಎ ಟು ಝೆಡ್ ಶಾರ್ಟ್ ಕಟ್ ಕೀನ ನಿಮ್ಗೆ ತಿಳಿಸಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ಹೆಚ್ಚಿನ ವಿಡಿಯೋದಕ್ಕಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೈಸ್, ಯಾಕಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಾನು ವಿಡಿಯೋ ಮಾಡಿದ್ದೆಲ್ಲ. ನೆಕ್ಸ್ಟ್ ಏನಂದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೆಲ್ಪ್ ಆಗಲಿ.